45% of Indians are classified as unhealthy. ಅದರಲ್ಲಿ 59% ಹೆಣ್ಮಕ್ಳಿದ್ದಾರೆ, 40% ಗಂಡ್ಮಕ್ಳು. ಪ್ಲಸ್ ಬಿ ಪಿ ಅಂತ ಬಂದರೆ 23% ಆಫ್ ಇಂಡಿಯಾ ಸಫರ್ಸ್ ಬಿ ಪಿ. ಅದರಲ್ಲಿ 48% ಅಂದರೆ ಸೀನಿಯರ್ಸೇ ಇರೋದ್ರಿಂದ 50% ಆಲ್ಮೋಸ್ಟ್ ಪ್ರತಿ ಇಬ್ಬರಲ್ಲಿ ಒಬ್ರಿಗೆ ಇರುತ್ತೆ. ಅಂದರೆ ವಿತ್ ದ ಜಿಮ್ ಇಂಡಸ್ಟ್ರಿ ಜಸ್ಟ್ ಲೈಕ್ ಇಂಡಿಯಾದ ಪೆನಿಟ್ರೇಷನ್ ಇಸ್ ಜಸ್ಟ್ 0.5%. ಕರೆಕ್ಟ್. ಸೊ ಈ ಕಡೆ ಹೋದರೆ ಕೊಲೆಸ್ಟ್ರಾಲ್, ಆ ಕಡೆ ಹೋದರೆ ಬಿ ಪಿ, ಈ ಕಡೆ ಹೋದರೆ ಲೋ ಪೆನಿಟ್ರೇಷನ್ ವಿತ್ ಜಿಮ್ಸು. ಆ್ಯಂಡ್ ಎಷ್ಟೊಂದು ಜನಕ್ಕೆ ಡಯಟ್ ಅಂದರೆ ಬೆಳಗ್ಗೆ 4 ಇಡ್ಲಿ ತಿಂದೆ, ಚಿತ್ರಾನ್ನ ತಿಂದೆ ಮಧ್ಯಾಹ್ನ. ಸೊ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಮಧ್ಯೆ ಐ ಥಿಂಕ್ ನಾವು ಐ ಸ್ಟಾರ್ಟ್ ಆಸ್ಕಿಂಗ್ ಆಲ್ ಮೈ ಡೌಟ್ಸ್ ಪ್ರಾಬ್ಲಿ ಫ್ರಮ್ ದ ಲೆನ್ಸ್ ಆಫ್ ಅನ್ ಆಡಿಯನ್ಸ್. ಸೊ ಫಸ್ಟ್ಲಿ ಓಕೆ ಐ ಸ್ಟಾರ್ಟ್ ದೇರ್. ಈಗ ನಾನೊಂದು 25 ವರ್ಷದ ಹುಡುಗಿ, ನಮ್ಮ ಮನೇಲಿ ಅಪ್ಪ ಅಮ್ಮ ಇದ್ದಾರೆ, ಅಥವಾ ಪ್ರಾಬ್ಲಿ ನನಗೆ ಮದುವೆ ಆಗಿದೆ, ನಾನು ಗಂಡನ ಮನೆಗೆ ಹೋಗಿದ್ದೀನಿ. ಅಲ್ಲಿಂದ ಫೋನ್ನಲ್ಲಿ ನಮ್ಮ ಅಪ್ಪ ಅಥವಾ ಅಮ್ಮನ ಆರೋಗ್ಯ ಮೇಂಟೈನ್ ಮಾಡೋ ಪರಿಸ್ಥಿತಿನಲ್ಲಿರೋರು ಸ್ಟಾರ್ಟಿಂಗ್ ಪಾಯಿಂಟ್ ಏನು, ಹೌ ಶುಡ್ ಐ ನ್ಯಾವಿಗೇಟ್ ಮೈ ಸೆಲ್ಫ್ ಥ್ರೂ ಟೇಕಿಂಗ್ ಕೇರ್ ಆಫ್ ಮೈ ಪೇರೆಂಟ್ಸ್ ವೆಲ್ ಬೀಯಿಂಗ್. Yeah, so starting point I would say is awareness, right? So awareness is very important, and awareness comes from data. So a lot of people are ignorant about getting blood tests done. So Indiali inna blood tests ana concept it's very new. So you get a blood test done when something happens. So okay nimge eno aagta ide, okay blood test madsana anta. But if you are above the age of 50, you need to get a blood test done at least every 6 months. At least 3 months, every 3 months is ideal. ಬಟ್ ಎವ್ರಿ 3 months ಮಾಡದೇ ಇದ್ರು ಅಟ್ಲೀಸ್ಟ್ 6 months ಒನ್ಸ್ ಅಂತೂ ಮಾಡಿಸ್ಲೇಬೇಕು. ಸೊ ದಟ್ ಈಸ್ ನಂಬರ್ 1. ಸೊ ಅವಾಗ ಏನಾಗುತ್ತೆ ಅಂದರೆ ಇಟ್ ವಿಲ್ ಅನ್ಕವರ್ ಆ್ಯಂಡ್ ಅನ್ಲಾಕ್ ಅ ಲಾಟ್ ಆಫ್ ಡೇಟಾ ಪಾಯಿಂಟ್ಸ್ ನಿಮ್ಮ ಬಾಡಿ ಏನು ಆಗ್ತಿದೆ ಅಂತ. ಡೇಟಾ ಪಾಯಿಂಟ್ಸ್ ಅಂದರೆ ನಿಮ್ಮ ಬಯೋಮಾರ್ಕರ್ಸ್ ಅಂತಾರೆ. ಲೈಕ್ ಬಯೋಮಾರ್ಕರ್ಸ್ ಅಂದರೆ ಅದೇ ಹೇಳಿದ್ನಲ್ಲ. ಸೊ ಇಟ್ ಕ್ಯಾನ್ ಬಿ ಬ್ಲಡ್ ಗ್ಲೂಕೋಸ್, ಲಿಪಿಡ್ ಪ್ಯಾನಲ್, ಯುವರ್ ಥೈರಾಯ್ಡ್ ಫಂಕ್ಷನ್, ಲಿವರ್ ಫಂಕ್ಷನ್, ಬ್ಲಡ್ ಕೌಂಟ್ಸ್, micronutrients like vitamin B12, vitamin D3, magnesium, sodium, potassium. So all of these are like micronutrients that are very essential for your bodily functions. So idella eshtiದೆ, heng ಆಗ್ತಾ ಇದೆ ಬಾಡಿಲಿ ಅಂತ ಎವ್ರಿ 6 months you need to check after the age of 50. Okay. ಸೊ ಅವಾಗ ಒಂದ್ಸಲ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಏನಿದೆ, ಕೆಳಗಿದೆಯಾ ಮೇಲಿದೆಯಾ, ಆರ್ ಯು ಡಿಫಿಷಿಯಂಟ್ or are you having too much of one thing, is it balanced? So that will give you good understanding. So once you get that, the next step is to like typically ಏನು ಮಾಡ್ತಾರೆ ಅಂದರೆ ಅದನ್ನು ಬ್ಲಡ್ ಟೆಸ್ಟ್ನ ತೊಗೊಂಡು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಕೊಡ್ತಾರೆ. ದ ಪ್ರಾಬ್ಲಮ್ ದೇರ್ ಇಸ್ ಇನ್ ಇಂಡಿಯಾ ರೈಟ್ ನೌ ದ ಡಾಕ್ಟರ್ ಟು ಪೇಷಂಟ್ ರೇಷಿಯೋ ಇಸ್ ವೆರಿ ಬ್ಯಾಡ್. ಸೊ ಅಂದರೆ ಒಂದು ಪೇಷಂಟ್ಗೆ ಎಷ್ಟು ಡಾಕ್ಟರ್ ಇದ್ದಾರೆ, ಅಥವಾ ಒಂದು ಡಾಕ್ಟರ್ಗೆ ಎಷ್ಟು ಪೇಷಂಟ್? 0.7 doctors per 1000 patients in India. Yeah. Compared to almost like 3 doctors per 1000 patients in developed countries. Like in the US it is about 3 to 3.5 doctors per 1000 patients. In Germany it is 4 to 5. In other developed countries inna ಜಾಸ್ತಿ ಇದೆ. ಇಂಡಿಯಾಲಿ 0.7 to 0.8 doctors per 1000 patients. ಸೊ ಇದು ಬ್ರೈನ್ ಡ್ರೈನಿಂದನಾ ಅಥವಾ ಜನರಲಿ ಪೆನಿಟ್ರೇಷನ್ ಇರೋದೇ ಇಷ್ಟನಾ? ಜನರಲಿ ಪಾಪ್ಯುಲೇಷನ್. ಸೊ ಇಂಡಿಯಾಲಿ ಪಾಪ್ಯುಲೇಷನ್ ಇರೋದರಿಂದ ಅಷ್ಟು. ಆಮೇಲೆ ಡಾಕ್ಟರ್ಸ್ ಕೆಪಾಸಿಟಿ ಕಮ್ಮಿ. ಸೊ ಗುಡ್ ಕ್ವಾಲಿಟಿ ಡಾಕ್ಟರ್ಸು ದ ಕೆಪಾಸಿಟಿ ಇಸ್ ಲೆಸ್. ಸೊ ಯುನೋ ಯೂಶಲಿ ಏನಾಗುತ್ತೆ ಅಂದರೆ ಅರ್ಬನ್ ಸೈಡಲ್ಲಿ ಜಾಸ್ತಿ ಡಾಕ್ಟರ್ಸ್ ಇರ್ತಾರೆ, ರೂರಲಲ್ಲಿ ಕಮ್ಮಿ ಇರ್ತಾರೆ. ಸೊ ಅದರಿಂದ ರೇಷಿಯೋ ಇಸ್ ಮಿಸ್ ಮ್ಯಾಚ್ಡ್. ಸೊ ಇದರಿಂದ ಏನಾಗುತ್ತೆ ಅಂದರೆ ವೆನ್ ಯು ಟೇಕ್ ಯುವರ್ ಬ್ಲಡ್ ಟೆಸ್ಟ್, ಗೋ ಟು ಅ ಡಾಕ್ಟರ್, the doctor won't give you a complete understanding of your health profile. ಸೊ ನಿಮ್ಗೆ ಏನೇನು ರಿಸ್ಕ್ ಇದೆ ಅಂತ ಹೇಳಲ್ಲ. 1 ನಿಮಿಷ ನೋಡ್ತಾರೆ, ಪ್ರಾಬ್ಲಿ ಸಿಟ್ ವಿತ್ ಯು ಫಾರ್ 2 minutes. ಓಕೆ ಇದಿದ್ದು ಮೇಲಿದೆ, ಕೆಳಗಿದೆ, ನಿಮಗೆ HbA1c ಜಾಸ್ತಿ ಇದೆ, ತೊಗೊಳ್ಳಿ ಮೆಡಿಕೇಶನ್, ಆ್ಯಂಡ್ ಯು ಆರ್ ಪ್ರಿಸ್ಕ್ರೈಬ್ಡ್ ಅ ಮೆಡಿಕೇಶನ್. ಒನ್ಸ್ ಯು ಆರ್ ಆನ್ ಮೆಡಿಕೇಶನ್, ಎಸ್ಪೆಷಲಿ ಫಾರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, you are stuck with medication for the rest of your life. That's how it is. Oh yeah? Yeah. So it's literally a drug. It is a drug. So coming from my own personal experience, my dad has been type 2 diabetic. So type 2 diabetes is a lifestyle disorder. It comes after a certain age because of your lifestyle, food habits, stress, or it could be multiple factors. So once you are diagnosed with type 2 diabetes, it is a chronic condition, so lifelong irutte. So doctors will give you some medication, and a medication you have to take, and in most cases it is progressive. So year after year progress ಆಗ್ತಾ ಇರುತ್ತೆ. So 50 mg ಇಂದ ಸ್ಟಾರ್ಟ್ ಆದರೆ 2 years ಆದಮೇಲೆ 100, 200, 300, 500. So your body gets
kind of addicted to it. And it gets immune to a certain mg. Correct. Later it is asking for more. Exactly. So that is another problem. So ಏನಾಗುತ್ತೆ ಅಂದರೆ a lot of people are not aware, okay, how to even read a blood test, ಏನು ರಿಸ್ಕ್ ಫ್ಯಾಕ್ಟರ್ಸ್ ಏನು, ಏನೇನು ಕಮ್ಮಿ ಇದ್ದರೆ ಏನೇನು ಮಾಡಬೇಕು. ಸೊ ಡೈರೆಕ್ಟಾಗಿ ದೇ ಫೀಲ್ ಲೈಕ್ ಓಕೆ ಬ್ಲಡ್ ಟೆಸ್ಟ್ ಅಂದರೆ ಡಾಕ್ಟರ್ಸೇ ಓದಬೇಕು, ಅದನ್ನು ಡಾಕ್ಟರ್ಸ್ ನೋಡ್ಬಿಟ್ಟು ಹೇಳ್ತಾರೆ. ಇಟ್ಸ್ ನಾಟ್ ದ್ಯಾಟ್ ಕಾಂಪ್ಲಿಕೇಟೆಡ್ ಆ್ಯಕ್ಚುಲಿ. ಇಟ್ ಟೇಕ್ಸ್ ಲೈಕ್ ವೆರಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ನಾಟ್ ವೆರಿ ಸೈಂಟಿಫಿಕ್, ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ಕ್ಯಾನ್ ಯು ಥ್ರೋ ಸಮ್ ಇನ್ಸೈಟ್ಸ್ ಅಷ್ಟು? ಈಗ ನೋಡಿದ ತಕ್ಷಣ ನಾನು ಹೇಗೆ ಅದನ್ನು ಓದಬೇಕು? ಈಗ ಯೂಶಲಿ ರಿಪೋರ್ಟ್ ಬಂದಾಗ ಯಾವುದು ಜಾಸ್ತಿ ಇರುತ್ತೋ ಅದನ್ನು ಮಾತ್ರ ಬೋಲ್ಡ್ ಮಾಡಿಕೊಟ್ಟಿರ್ತಾರೆ. ಕರೆಕ್ಟ್. ಬಟ್ ಅದು ಬಿಟ್ಟರೆ ಇಸ್ ದೇರ್ ಎನಿಥಿಂಗ್ ಎಲ್ಸ್ ದಟ್ ಐ ಶುಡ್ ಲೈಕ್ ಫಸ್ಟ್ ಲೆವೆಲಲ್ಲಿ ನಾನು ಓದ್ಬೋದಾ? ಸೊ ಫಸ್ಟ್ ಲೆವೆಲಲ್ಲಿ ಅದೇ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇಟ್ ಈಸ್ ನಾಟ್ ರೀಡಬಲ್. ಸೊ ನಿಮ್ಗೆ ಆ ಥರ ಇದು ಕೊಟ್ಟರೆ, ಅದನ್ನು PDF ಆರ್ ರಿಪೋರ್ಟ್ ಕೊಟ್ಟರೆ, ನೀವು ಹೇಳ್ದಂಗೆ ಬರೀ ಬೋಲ್ಡ್ ಆಗಿರುತ್ತೆ, ಏನಾರು ಮೇಲೆ ಕೆಳಗೆ ಇದೆ. ಸೊ ಆ್ಯಂಡ್ ದೆನ್ ಅದಾದಮೇಲೆ ದೇರ್ ಇಸ್ ಲೈಕ್ ಇವಾಗ HbA1c ಅಂದರೆ ವಾಟ್ ಈಸ್ HbA1c, ಆರ್ ಲಿಪಿಡ್ ಪ್ಯಾನಲಲ್ಲಿ LDL ಅಂತ ಇದೆ, HDL ಅಂತ ಇದೆ, ಟ್ರೈಗ್ಲಿಸರೈಡ್ಸ್ ಅಂತ ಇದೆ, ಟೋಟಲ್ ಕೊಲೆಸ್ಟ್ರಾಲ್ ಅಂತ ಇದೆ, VLDL. ಸೊ ಆಲ್ ಆಫ್ ದೀಸ್ ಆರ್ ಲೈಕ್ ಇನ್ ಯುವರ್ ಲಿಪಿಡ್ ಪ್ಯಾನಲ್ ಅಂತ ಟು ಸೇ ನಿಮ್ಮ ಬಾಡಿಲಿ ಇದು ಫ್ಯಾಟ್ ಸೆಲ್ಸ್ ಎಷ್ಟಿದೆ, ಆ ಫ್ಯಾಟ್ ಸೆಲ್ಸ್ ಗುಡ್ ಬ್ಯಾಡ್, ಹಾರ್ಟ್ ಹೆಲ್ತ್ಗೆ ಹೆಂಗೆ ಆಗುತ್ತೆ, ಇವಾಗ ಡಯಾಬಿಟೀಸ್ ಜಾಸ್ತಿ ಇದ್ದರೆ ಏನಕ್ಕೆ ಅಫೆಕ್ಟ್ ಆಗುತ್ತೆ. ಸೊ ಬೇಸಿಕ್ಲಿ ಇನ್ಸೈಟ್ಸ್ ಅಂತಾರಲ್ಲ, ಸೊ ಆ ಇನ್ಸೈಟ್ಸ್ ಆರ್ ನಾಟ್ ಪ್ರೊವೈಡೆಡ್. ಇಟ್ ಈಸ್ ಜಸ್ಟ್ ಪ್ಯೂರ್ ಡೇಟಾ ಡಂಪ್ ಆ ಬ್ಲಡ್ ಟೆಸ್ಟಲ್ಲಿ. ಸೊ ಪ್ಯೂರ್ ಡೇಟಾ ಡಂಪಿಂದ ಯು ವೋಂಟ್ ಗೆಟ್ ಎನಿ ಇನ್ಫಾರ್ಮೇಷನ್. ಲೈಕ್ ಹೌ ಡು ಯು ಅನ್ಕವರ್ ಸಮಥಿಂಗ್ ಫ್ರಮ್ ಜಸ್ಟ್ like random scientific letters. Like HbA1c andre ಏನು, people don't even know like what HbA1c is or like right. So adrinda, so you're saying the solution to this is probably give them a little like what do I call, 4 line ಅದ್ರ ಬಗ್ಗೆ ಬರೆದಿದ್ರೆ ಬೆಟರ್. ಎಕ್ಸಾಕ್ಟ್ಲಿ. ಸಮ್ ರಿಸ್ಕ್, ಓಕೆ ಇಷ್ಟು ರಿಸ್ಕ್ ಇದೆ, ಲೈಕ್ ನಿಮ್ಮ ಮೆಟಬಾಲಿಕ್ ಹೆಲ್ತ್ ಅಂದರೆ ಇಷ್ಟಿದೆ, ಅಂದರೆ ಮೆಟಾಬಲಿಸಮ್ ಅಂದರೆ ಏನು, ಆ್ಯಂಡ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಅಂದರೆ ಏನು. ಸೊ ಅದೆಲ್ಲ ಬೇಸಿಕ್ಕಾಗಿ ಜನಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಎಷ್ಟು ರಿಸ್ಕ್ ಇದೆ, ಕರೆಂಟ್ ಡೇ ಏನು ರಿಸ್ಕ್ ಇದೆ, ಹಿಂಗೆ ಬಿಟ್ಟರೆ 6 months 1 year ಡೌನ್ ದ ಲೈನ್ ಇನ್ನೇನು ರಿಸ್ಕ್ ಆಗ್ಬೋದು, ಹೆಂಗೆ ಪ್ರೋಗ್ರೆಸ್ ಆಗ್ಬೋದು, ಹೌ ಟು ಪ್ರಿವೆಂಟ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. So that is something that we are looking to build as part of PRAN, where you basically from a blood test, irrespective of you getting a blood test from us or not is not important. You just give us the test, we'll tell you what is the risk factor, and then based on the risk factor you can either take action from us through our programs or you can take action on your own if you can. So that is the model, end-to-end model, and especially for this age group it is more pertinent or more relevant because a lot of times every second or third person has one or many chronic conditions. Like ಯಾವುದೇ household, ಯಾವುದೇ ಮನೆಗೆ ಹೋದ್ರು ಇಂಡಿಯಾಲಿ, they will have one or many of these conditions. It's impossible to not have these. Yeah. Just a side deviation. Is there any way ಇವತ್ತಿನ ಯಂಗ್ಸ್ಟರ್ಸ್ 20s 30s 40s ಅಲ್ಲಿರೋರು, ಸೊ ದಟ್ ಪ್ರಿವೆಂಟಿವ್ ಮೆಷರ್ ಆಗಿ ಈ ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಬಹುಶಃ ಐ ವಾಂಟ್ ಗೆಟ್ ಸ್ಟಕ್, ಆಮೇಲೆ ಮೇಂಟೆನೆನ್ಸ್ ಇರಲ್ಲ ಥರ ಇವತ್ತು ಏನಾದ್ರು ಇದೆಯಾ? ಐ ಮೀನ್ ಥಿಂಗ್ಸ್. ಡೆಫಿನೆಟ್ಲಿ ಐ ಥಿಂಕ್ ತುಂಬಾ ಇದೆ. ಫಸ್ಟ್ಲಿ ಐ ವುಡ್ ಸೇ ಫೋಕಸ್ ಆನ್ ಬಿಲ್ಡಿಂಗ್ ಮಸಲ್. ಸೊ ಮಸಲ್ ಮಾಸ್ ಇಸ್ ಯುವರ್ exactly. So it is a form of medicine. People think okay, muscle andre bodybuilder or muscle andre gym. So these are like just one of the ways of building muscle. Gym is just one of the ways. There are several ways of building muscle. You can play a sport, you can do calisthenics, you can do yoga. Sometimes you build muscle, but I feel like you need to prioritize building muscle firstly. Secondly, eat at least 70 to 80 grams of protein. People say 0.8 to 1 gram per kg of body weight. But ಅಷ್ಟು ಆಗದೆ ಇದ್ರೂ sometimes like ballpark number ಆಗಿ ಇಟ್ಕೊಂಡು you can at least eat 70 to 80 grams of protein, natural sources of protein. And they are? Like vegetarians ke it could be yogurt, it could be dal, legumes. Legumes, lentils, paneer, any milk based, soya chunks, tofu. Vegetarians usually ಕಮ್ಮಿ sources ಇದೆ, natural sources,
But along with that, there are good supplements as well. Whey protein is pretty good.